ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಯುದ್ಧದಿಂದ ಗ್ಯಾಸ್ ತೈಲ ಬಿಕ್ಕಟ್ಟು ಉಂಟಾಗಿದೆ. ಪೆಟ್ರೋಲಿಯಂ ಉತ್ಪನ್ನಗಳ ವ್ಯತ್ಯಯದಿಂದ ಬೆಂಗಳೂರಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಅಡ್ಡಿ ಉಂಟಾಗಿದೆ. 2 ದಿನಗಳ ಬಳಿಕ ಬಂಗಾರದ ದರ ಇವತ್ತು ಮತ್ತೆ ಏರಿಕೆ ಕಂಡಿದೆ. ಯುದ್ಧದಿಂದ ಡಾಂಬರೀಕರಣಕ್ಕೆ ಬಿಟುಮೆನ್ ಕೊರತೆ, ಕಾಮಗಾರಿ ಸ್ಥಗಿತ. ಕಾಮಗಾರಿಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲು ಮುಂದಾದ ಗುತ್ತಿಗೆದಾರರು. ಮಧ್ಯಪ್ರಾಚ್ಯದ ಯುದ್ಧದಿಂದ ಗ್ಯಾಸ್ ಹಾಗೂ ಪೆಟ್ರೋಲ್ ಅಭಾವ ಸೃಷ್ಟಿಯಾಗಿತ್ತು. ಆದ್ರೀಗ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಕೊರತೆಯಿಂದ ಅಭಿವೃದ್ಧಿ ಕಾರ್ಯಕ್ಕೆ ಅಡ್ಡಿಯಾಗ್ತಿದೆ. ಇದರಲ್ಲಿ ಬಿಟುಮೆನ್ ಕೂಡ ಒಂದು. ಯಾಕಂದ್ರೆ ಡಾಂಬರೀಕರಣಕ್ಕೆ ಈ ಬಿಟುಮೆನ್ ಬೇಕೇ ಬೇಕು. ಡಾಂಬರು ಮಿಶ್ರಣದ ಭಾಗವಾಗಿರುವ ಬಿಟುಮೆನ್ ಕೊಲ್ಲಿ ರಾಷ್ಟ್ರಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಕೆ ಆಗ್ತಿತ್ತು. ಇದೀಗ ಕೊರತೆಯಿಂದ ಟನ್ ಬಿಟುಮೆನ್ 45,000ದಿಂದ 60,000ಕ್ಕೆ ಏರಿಕೆಯಾಗಿದೆ. ಇದರಿಂದಾಗಿ ಗುತ್ತಿಗೆದಾರರು ಕಾಮಗಾರಿಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸೋ ನಿರ್ಧಾರ ಮಾಡಿದ್ದಾರಂತೆ. ಜಿಬಿಎ ವ್ಯಾಪ್ತಿಯಲ್ಲಿ ಹಾಳಾಗಿರುವ ರಸ್ತೆಗಳ ಡಾಂಬರೀಕರಣಕ್ಕೂ ಬಿಕ್ಕಟ್ಟು ಆಗಬಹುದು ಅಂತಾರೆ ಜಿಬಿಎ ಮುಖ್ಯ ಆಯುಕ್ತರು. ಪೆಟ್ರೋಕೆಮಿಕಲ್ ಏರಿಯಾಸ್ನಲ್ಲಿ ಎಫೆಕ್ಟ್ ಆಗಿದ್ದ ಕಾರಣ ಇಂಪೋರ್ಟ್ ಆಫ್ ಬಿಟುಮಿನ್ ಮತ್ತು ಇದರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ನಮ್ಮ ಭಾವನೆ ಇದೆ. ಕೆಲವು ಕಾಂಟ್ರಾಕ್ಟರ್ಸ್ ಇದ್ರ ಬಗ್ಗೆ ಈಗಾಗಲೇ ನಮಗೆ ಸ್ವಲ್ಪ ಹೇಳಿಟ್ಟಿದ್ದಾರೆ. ಅವ್ರ ಕಡೆಯಿಂದ ಏನು ವ್ಯವಸ್ಥೆ ಮಾಡ್ಬೋದು ಅಂತ ನೋಡಬೇಕು. ಆಭರಣ ಪ್ರಿಯರಿಗೆ ನಿನ್ನೆ ಸಿಹಿ ಸುದ್ದಿ, ಇಂದು ಶಾಕ್. ಯುದ್ಧದ ಎಫೆಕ್ಟ್ನಿಂದ ಆಕಾಶದೆತ್ತರಕ್ಕೆ ಹೋಗಿದ್ದ ಚಿನ್ನದ ಬೆಲೆ ದಿಢೀರಂತ ಇಳಿಕೆಯಾಗಿತ್ತು. ಆಭರಣ ಪ್ರಿಯರು ಹಾಗೂ ಚಿನ್ನದಂಗಡಿ ಮಾಲೀಕರು ನಿಟ್ಟುಸಿರು ಬಿಟ್ಟಿದ್ರು. ಜನರು ಬಂಗಾರ ಖರೀದಿಗೆ ಮುಗಿಬಿದ್ದಿದ್ರು. ಈ ಖುಷಿ ನಿನ್ನೆಗೆ ಮಾತ್ರ ಸೀಮಿತವಾಗಿತ್ತು. ಇಂದು ಬಂಗಾರದ ದರ ಏರಿಕೆ ಕಂಡಿದೆ. ಆಭರಣ ತಯಾರಿಕೆಯ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ ಸಂಜೆ 13,100 ರೂಪಾಯಿ ಇತ್ತು. ಆದರೆ ರಾತ್ರಿ ಕಳೆದು ಬೆಳಗಾಗುವುದರ ಒಳಗಡೆ 345 ರೂಪಾಯಿ ಏರಿಕೆ ಕಂಡಿದ್ದು, ಇಂದು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 13,455 ರೂಪಾಯಿ ಆಗಿದೆ. ಬೆಳ್ಳಿ ಪ್ರತಿ ಗ್ರಾಂಗೆ 20 ರೂಪಾಯಿ ಏರಿಕೆಯಾಗಿದೆ. ಬಂಗಾರದ ದರ ಏರಿಳಿತದ ಮಧ್ಯೆ ಜನರು ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಕೊಡ್ಸು ನಡಿ, ಸೊಸೆಗೆ ಕಮ್ಮಿ ಆಗಿದೆ, ಆಮೇಲೆ ಜಾಸ್ತಿ ಆಗ್ಬಿಡುತ್ತೆ, ನಾವು ಬಡವರು ತಗೊಳ್ಳೋ ಮಾತೇ ಇರಲ್ಲ, ಆಮೇಲೆ ಚಿನ್ನ ಒಂಚೂರು ತಗೊಳ್ಳೋಣ ನಾವು ಅಂತ ಕರ್ಕೊಂಡು ಬಂದರು. ಬೆಂಗಳೂರಲ್ಲಿ ಅಕ್ಷಯ ತೃತೀಯಕ್ಕೆ ಈಗಿನ ರೇಟ್ ನೀಡಿ ಚಿನ್ನ ಬುಕ್ಕಿಂಗ್ ಮಾಡ್ತಿದ್ದಾರೆ. ಅಕ್ಷಯ ತೃತೀಯ ಟೈಮಲ್ಲಿ ಯೂಶಲಿ ಏನಾಗುತ್ತೆ, ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ. ಸೆಲೆಕ್ಷನ್ ಮಾಡಲಿಕ್ಕೆ ತುಂಬ ಹಿಂಸೆ ಆಗುತ್ತೆ ಅಂದ್ಬಿಟ್ಟು 15 ಡೇಸ್ 1 ಮಂತ್ ಮುಂಚೆನೇ ಕಸ್ಟಮರ್ಸ್ ಬಂದು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿರೋ ಪ್ರಾಡಕ್ಟ್ಗೆ ಇಷ್ಟು ಅಡ್ವಾನ್ಸು ಅಂತ ತೊಗೊಳ್ತೀವಿ. ಅವತ್ತಿನ ರೇಟ್ ಫಿಕ್ಸ್ ಮಾಡ್ತೇವೆ. ಮುಂಚೆ ಸೆಲೆಕ್ಟ್ ಮಾಡಿರೋ ಪ್ರಾಡಕ್ಟ್ ಅವತ್ತು ಡೈರೆಕ್ಟಾಗಿ ಬರ್ತಾರೆ, ಬಿಲ್ ಮಾಡಿ ತೊಗೊಂಡೋಗ್ತಾರೆ. ಯುದ್ಧದ ಹೊಡೆತಕ್ಕೆ ಚಿನ್ನದ ಬೆಲೆಯಲ್ಲಿ ಏರಿಳಿತವಾಗ್ತಿದೆ. ಆಭರಣ ಪ್ರಿಯರು ಚಿನ್ನದ ದರ ಮತ್ತಷ್ಟು ಕಡಿಮೆ ಆಗಲಿ ಅಂತ ಕಾಯ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.